ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ನಾಗಾರ್ಜುನ್, ಶ್ರಾವಣಿ ಊರಲ್ಲಿಲ್ಲ ಅಂತ ನಾನು ನಿಮ್ಗೆ ಎಷ್ಟು ಸರಿ ಹೇಳಬೇಕು? ಗೊತ್ತು. ಶ್ರಾವಣಿ ಊರಿಗೆ ಹೋಗಿದ್ದಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವಳು ಹೋಗಿರೋ ಊರಿಗೆ ನಾನು ಹೋಗಿ ಅವಳನ್ನ ಜೊತೆಲಿ ಕರ್ಕೊಂಬಂದಿದ್ದೆ. ಶ್ರಾವಣಿ ಕರ್ಕೊಂಡು ಬಂದ್ಯಾ? ಹೌದು ಅತ್ತೆ. ಶ್ರಾವಣಿ, ಅಮ್ಮ, ಶ್ರಾವಣಿ, ಶ್ರಾವಣಿ, ನಿನ್ಗೇನು ಆಗಿಲ್ಲ ತಾನೆ? ಇಲ್ಲಮ್ಮ, ನನ್ಗೇನೂ ಆಗಿಲ್ಲ. ನಾನು ಚೆನ್ನಾಗಿದ್ದೀನಿ. ಪಾವನಿ, ಪ್ರಕಾಶ ಚೆನ್ನಾಗಿದ್ದಾರನ್ರೋ? ಚೆನ್ನಾಗಿದ್ದೀವಿ ಅಕ್ಕ. ಶ್ರಾವಣಿ, ನಿನ್ನ ಜೀವಂತವಾಗಿ ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಕಣೆ. ಅವರು ನಿನ್ನ ಜೀವಂತವಾಗಿ ಉಳಿಸ್ತಾರೆ ಅಂತ ನನಗೆ ನಂಬಿಕೆನೇ ಇರಲಿಲ್ಲ. ಅಂದಹಾಗೆ ನಿನ್ನ ಕಿಡ್ನಾಪ್ ಮಾಡಿದ ಯಾರು ಶ್ರಾವಣಿ? ಅಮ್ಮ, ನಮ್ಮ ಅಜ್ಜಿ, ನಮ್ಮ ಭಾವ. ಏನು? ನಿಮ್ಮ ಅಜ್ಜಿ ನಿಮ್ಮ ಭಾವನಾ? ಹೌದಮ್ಮ. ಸರಿ ಶ್ರಾವಣಿ, ಇದೆಲ್ಲ ಹೇಗಾಯ್ತು? ನೀನವತ್ತು ಟ್ರಿಪ್ಪಿಗೆ ಹೊರಡೋಕ್ಕೆ ನನ್ನ ಹತ್ರ ಬರಬೇಕಾದವಳು ಅವ್ರ ಕೈಗೆ ಹೇಗೆ ಸಿಕ್ಕಾಕೊಂಡೆ? ನಾಗಾರ್ಜುನ್, ಅಮ್ಮಂಗೆ ಬ್ಯಾಗ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿ ಆಟೋ ಕರ್ಕೊಂಬರಕ್ಕೆ ಅಂತ ಹೋದ್ನಾ, ಮೇನ್ ರೋಡಲ್ಲಿ
ಮುಚ್ಚಿ ಕಣ್ ತೆಗಿಯೋಷ್ಟರಲ್ಲಿ ಇಷ್ಟೆಲ್ಲ ನಡೆದೋಯ್ತಮ್ಮ. ಅವ್ರು ನನ್ನ ಕರ್ಕೊಂಡು ಹೋಗಿ ಕತ್ಲೆ ಗೋಡೌನಲ್ಲಿ ಕೂಡ ಹಾಕ್ಬಿಟ್ರು. ನನ್ನನ್ನು ಜೀವಂತವಾಗಿ ಆಚೆ ಕಳಿಸ್ತಾರೋ ಅಥವಾ ಜೀವಂತವಾಗಿ ಅಲ್ಲೇ ಸಮಾಧಿ ಮಾಡ್ಬಿಡ್ತಾರೋ ಅನ್ನೋ ಭಯದಲ್ಲೇ ಇಷ್ಟು ದಿನ ಕಾಲ ಕಳೆಯೋ ಹಾಗಾಯ್ತು. ಅಷ್ಟರಲ್ಲಿ ನಾಗಾರ್ಜುನ ಅವರು ದೇವ್ತರ ಬಂದು ನನ್ನ ಕಾಪಾಡ್ಬಿಟ್ರಮ್ಮ. ಶ್ರಾವಣಿ ಕಿಡ್ನಾಪ್ ಆಗಿದ್ದ ವಿಷಯ ನಿಮಗೆ ಗೊತ್ತಾಯ್ತದೆ? ಇದರಲ್ಲಿ ಅಜ್ಜಿ ಬಾವನ್ ಕೈವಾಡ ಇದ್ದಿದ್ದು ನಿಮಗೆ ಗೊತ್ತಾಗಿಲ್ವಾ? ಅದು ನನಗೆ ಹೇಗೆ ಗೊತ್ತಾಗಬೇಕು ನಾಗಾರ್ಜುನ್? ಟ್ರಿಪ್ ಹೋಗೋದಕ್ಕೋಸ್ಕರ ಲಗೇಜ್ ರೆಡಿ ಮಾಡಿಕೊಂಡು ಶ್ರಾವಣಿಗೋಸ್ಕರ ಕಾಯ್ತಾ ಇದ್ದೆ. ಎಷ್ಟೊತ್ತಾದರೂ ಶ್ರಾವಣಿ ಬರಲಿಲ್ಲ. ಎಲ್ಲಿ ಹೋದ್ಲಪ್ಪ ಈ ಹುಡುಗಿ? ಆಟೋ ತರೋದಕ್ಕೆ ಇಷ್ಟ ಹೊತ್ತಾ? ಪಾಪ ಆ ನಾಗಾರ್ಜುನ ಅಲ್ಲಿ ಕಾಯ್ತಾ ಇರ್ತಾನೆ ಏನೋ. ಇವಳಿಗೆ ಅವನ ಜೊತೆಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಈ ರೀತಿನ ಸತಾಯಿಸೋದು. ಹಲೋ, ಯಾರು? ಶ್ರಾವಣಿ ತಾಯಿ ದೇವಿರನ್ನ ಮಾತಾಡ್ತಿರೋದು? ಹೌದು. ನೀವ್ಯಾರು ಮಾತಾಡ್ತಿರೋದು? ನಾವು ಶ್ರಾವಣಿನ ಕಿಡ್ನಾಪ್ ಮಾಡಿರೋರು. ಏನ ಕಿಡ್ನಾಪ? ಅರ್ಥ ಆಗ್ಲಿಲ್ವಾ? ಶ್ರಾವಣಿನ ನಾವು ಎತ್ತಾಕೊಂಡು ಬಂದಿದ್ದೀವಿ. ಅಯ್ಯೋ ದೇವ್ರೆ, ಏನು ಹೇಳ್ತಿದ್ದೀರಾ ನೀವು? ಹೇಳದ್ನಲ್ಲ, ಶ್ರಾವಣಿನ ಹೊತ್ಕೊಂಡು ಬಂದಿದ್ದೀವಿ. ನಮ್ಮ ಅಡ್ಡಾದಲ್ಲಿ ಇಟ್ಕೊಂಡಿದ್ದೀವಿ. ಏಯ್, ಯಾರೋ ನೀನು? ನನ್ನ ಮಗಳನ್ನ ಹೊತ್ಕೊಂಡು ಹೋಗಿದ್ದೆ ಅಂತ ನನ್ನ ಎದುರಿಗೆ ಹೇಳ್ತಿದ್ಯಾ? ಎಷ್ಟು ಧೈರ್ಯ ನಿನಗೆ? ಮರ್ಯಾದೆಯಿಂದ ಹೇಳ್ತಿದ್ದೀನಿ, ನನ್ನ ಮಗಳನ್ನ ಬಿಟ್ಬಿಡು. ಉಸಿರು ಬರಬಾರ್ದು. ಉಸಿರು ಬಂದ್ರೆ ಇಲ್ಲಿ ನಿನ್ನ ಮಗಳು ಉಸಿರು ನಿಂತೋಗುತ್ತೆ. ನಾನು ಹೇಳೋದನ್ನ ಸರಿಯಾಗಿ ಕೇಳಿ. ನಿನ್ನ ಮಗಳು ಕಿಡ್ನಾಪ್ ಆಗಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಯಾರಿಗೂ? ಹೌದು, ಯಾರೊಬ್ಬರಿಗೂ ಗೊತ್ತಾಗಬಾರ್ದು. ಮುಖ್ಯವಾಗಿ ನಾಗಾರ್ಜುನಿಗೆ. ನಾಗಾರ್ಜುನ್ಗ? ಹೌದು. ಆದ್ರೆ ನನ್ನ ಮಗಳು? ನಿನ್ನ ಮಗಳಿಗೆ ಏನು ಆಗೋದಿಲ್ಲ. ನಾವು ಹೇಳ್ದಂಗೆ ಕೇಳಿದ್ರೆ ನಮ್ಗಳ ಉಗುರು ಸಹ ನಿನ್ನ ಮಗಳ ಮೇಲೆ ಸೋಕೋದಿಲ್ಲ. ಸ್ವಲ್ಪ ದಿನ ನಮ್ಮ ಕೆಲಸ ಆಗೋ ತನಕ ಇಟ್ಕೊಂಡು ಆಮೇಲೆ ಜೋಪಾನವಾಗಿ ನಿನ್ನ ಮಗಳನ್ನ ನಿನ್ನ ಮನೆ ಸೇರಿಸ್ತೀವಿ. ನೀನೇನಾದರೂ ಬುದ್ಧಿವಂತಿಕೆ ತೋರಿಸಿ ಪೊಲೀಸು ಕಂಪ್ಲೇಂಟು ಅಂತ ಹೋದೆ ಅಂದರೆ ನಿನ್ನ ಮಗಳು ಶೀಲಕ್ಕಾಗಲಿ ಇಲ್ಲ ಅವಳ ಪ್ರಾಣಕ್ಕಾಗಲಿ ನಾವು ಗ್ಯಾರಂಟಿ ಕೊಡೋದಿಲ್ಲ. ಅವಳು ಹೆಣ ನದಿಲ್ ತೇಲುತ್ತೋ ಇಲ್ಲ ಕೆಂಗೇರಿ ಮೋರಿಲ್ ತೇಲುತ್ತೋ ನಮಗೆ ಗೊತ್ತಿಲ್ಲ. ನಿನಗೂ ಗೊತ್ತಾಗೋದಿಲ್ಲ. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗಳಿಗೆ ಏನು ಮಾಡಬೇಡಿ. ನಾವು ನಿನ್ನ ಮಗಳಿಗೆ ಏನೂ ಮಾಡಬಾರ್ದು ಅನ್ನೋದಾದ್ರೆ ನಾವು ಹೇಳ್ದಂಗೆ ನೀನು ಕೇಳಬೇಕು. ಆಯ್ತು, ನೀವೇನು ಹೇಳಿದ್ರು ಕೇಳ್ತೀನಿ. ಬಾಗ್ಲಲ್ಲಿ ಇಟ್ಟಿದೆಯಲ್ಲ, ಬ್ಯಾಗ್ ತಗೊಂಡು ಒಳಗಡೆ ಹೋಗ್ತೀಯಾ? ಸರಿ.
ಇವತ್ತಿಂದ ನಾವು ಹೇಳೋ ತನಕ ನೀನು ಹೌಸ್ ಅರೆಸ್ಟ್ ಆಗಿರ್ತೀಯ. ಅಂದರೆ ನಿನ್ನ ಮನೇಲಿ ನಿನ್ನನ್ನು ನೀನೇ ಕೂಡ ಹಾಕ್ಕೊಂಡಿರ್ತೀಯ. ಯಾರು ಬಂದು ಹೋಗಿದ್ರು ಬಾಗಿಲು ತೆಗಿಬಾರ್ದು, ಯಾರಿಗೂ ಫೋನು ಮಾಡಬಾರ್ದು. ನಾವು ಹೇಳಿದ್ರೆ ಮಾತ್ರ ಫೋನ್ ರಿಸೀವ್ ಮಾಡಬೇಕು. ನಾವು ಹೇಳಿದೆ ಯಾರು ಫೋನು ರಿಸೀವ್ ಮಾಡಬಾರ್ದು. ಕದ್ದು ಮುಚ್ಚಿ ಏನಾದರೂ ಮಾಡೋದಕ್ಕೆ ಹೋದೆ ಅಂದರೆ ಬಾಗಿಲು ಕಡೆ ಸ್ವಲ್ಪ ತಲೆ ಎತ್ತು ನೋಡು. ಅಲ್ಲಿ ನಿಂತಿದ್ದಾರಲ್ಲ ಅವರು ನಮ್ಮ ಕಡೆಯವರು. ನೀನೇನಾದರೂ ಎಡವಟ್ಟು ಮಾಡಿದೆ ಅಂದರೆ ಅವರು ಮಾಡಬಾರ್ದು ಎಡವಟ್ಟು ಮಾಡಿಬಿಡ್ತಾರೆ. ಆಮೇಲೆ ಇಲ್ಲಿ ನಾವು ನಿನ್ನ ಮಗಳಿಗೆ ಏನು ಮಾಡ್ತೀವಿ ಅಂತ ನಿನಗೆ ಗೊತ್ತಿದೆ. ನಿಮ್ಮ ತಮ್ಮಯ್ಯ ಅಂತೀನಿ, ನನ್ನ ಮಗಳಿಗೆ ಏನು ಮಾಡಬೇಡಿ. ಏನು ಮಾಡೋದಿಲ್ಲ. ನಮ್ಮ ಮಾತು ಕೇಳೋ ತನಕ ನಿನ್ನ ಮಗಳಿಗೆ ಏನು ಮಾಡೋದಿಲ್ಲ. ನಮ್ಮ ಮಾತು ಮೀರಿ ನೀನೇನಾದರೂ ಮಾಡಿದೆ ಅಂದರೆ ನಾವು ಏನು ಮಾಡೋದಕ್ಕೂ ಏಸೋದಿಲ್ಲ. ನೀನುಂಟು, ನಿನ್ನ ಎದುರುಗಡೆ ಇರೋ ನಮ್ಮ ಹುಡುಗರುಂಟು. ಇನ್ನೇನಿದ್ರು ನೀನು ಅವ್ರು ಹೇಳ್ದಂಗೆ ಕೇಳಬೇಕು. ಹಲೋ ಹಲೋ ಹಲೋ, ಹೋಗಿ ಬೀಗ ತಗೊಂಬ. ಮೊಬೈಲ್ ಸ್ವಿಚ್ ಆಫ್ ಮಾಡೋ. ನಡಿ ಒಳಗಡೆ. ಉಸಿರು ಬಿಡಬಾರ್ದು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ಸರೆ ಜನಿ ಸ ಗರೆ ಸರೆ ಜನಿ ಸ ಧನಿ ಸರೆ ಜನಿ ಸ ಗರೆ ಜನಿ ಸರೆ ಜನಿ ಸ ಗರೆ ಸರೆ ಜನಿ ಸ ಧನಿ ಸರೆ ಜನಿ ಸ ಗರೆ ಜನಿ. ಆ ರಾಕ್ಷಸರು ಬರೀ ಈ ಮನೆಗೆ ಮಾತ್ರ ಕಾವಲಿರ್ಲಿಲ್ಲ, ನನ್ನ ನೆರಳಿಗೆ ಕಾವಲಿದ್ರು. ಅವ್ರು ಕಣ್ ತಪ್ಪಿಸಿ ನನ್ನ ರೆಪ್ಪೆನೂ ಬಡಿಯೋ ಹಾಗಿರ್ಲಿಲ್ಲ. ಫೋನ್ ಆಫ್ ಮಾಡೋದ್ರೆ ಆಫ್ ಮಾಡಬೇಕಿತ್ತು, ಆನ್ ಮಾಡು ಅಂದ್ರೆ ಆನ್ ಮಾಡಬೇಕಾಗಿತ್ತು. ನನ್ನ ಕಷ್ಟ ಯಾರು ಹೇಳಿ, ಯಾರಿಗೂ ಹೇಳೋಕ್ಕಾಗಲ್ಲ. ಇವ್ರುಗಳು ಕಣ್ ತಪ್ಪಿಸಿ ಹೇಳೋಕ್ಕೂ ಸಾಧ್ಯ ಇಲ್ಲ. ಅಂತ ಮೀರೇನಾದ್ರೂ ಹೇಳಿದ್ರೆ ಶ್ರಾವಣಿ ಜೀವಕ್ಕೆ ಎಲ್ಲ ಅಪಾಯ ಆಗುತ್ತೋ ಅನ್ನೋ ಭಯ. ನಿಮಗೆ ವಿಷಯ ಹೇಳೋಣ ಅಂದರೆ ಶ್ರಾವಣಿ ಕಿಡ್ನಾಪ್ ಆಗಿರೋ ವಿಷಯ ನಿಮ್ಗೆ ಹೇಳಲೇಬಾರ್ದು ಅಂತ ಕಟ್ಟಾಜ್ಞೆ ಆಗಿತ್ತು. ಅನ್ನ ಆಗೂ ಇಲ್ಲ, ಅನುಭವಿಸೋ ಆಗೂ ಇಲ್ಲ. ನಿಮಿಷ ನಿಮಿಷಕ್ಕೂ ಸತ್ತು ಬದುಕಿದೆ. ನನಗೆ ಗೊತ್ತು ಅತ್ತೆ. ನಾನು ಮೊದಲನೇ ಸಲ ಶ್ರಾವಣಿನ ಹುಡ್ಕೊಂಡು ನಿಮ್ಮ ಮನೆಗೆ ಬಂದಾಗ ಆ ಲಕ್ಷಣಗಳು ನನಗೆ ಕಂಡಿದ್ವು. ಯಾವುದೋ ಒಂದು ಅವ್ಯಕ್ತವಾದ ಭಯ ನಿಮ್ಮನ್ನು ಆವರಿಸ್ಕೊಂಡಿತ್ತು. ನೀವು ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ರಿ. ಮಾತಾಡೋ ಭಾಷೆ ಬದಲಾಗಿತ್ತು. ಕಣ್ಣಲ್ಲಿ ಕಣ್ಣಿಟ್ಟು ಮುಖ ಕೊಟ್ಟು ಮಾತಾಡ್ತಿರ್ಲಿಲ್ಲ.
ಆಗ ನನ್ನ ಕಣ್ಣಿಗೆ ಬಿತ್ತು ನೋಡಿ, ಆ ಮೂಲೆಯಲ್ಲಿ ಫಿಕ್ಸ್ ಆಗಿದ್ದ CC ಕ್ಯಾಮ್ರಾ. ಆಗ ನನಗೆ ಅಸ್ಪಷ್ಟವಾಗಿ ಅರ್ಥ ಆಯ್ತು, ಏನೋ ತೊಂದರೆ ಆಗಿದೆ, ಶ್ರಾವಣಿಗೆ ಏನೋ ತೊಂದರೆ ಆಗಿದೆ ಅಂತ. ನಿಮ್ಮನ್ನ ಈ CC ಕ್ಯಾಮ್ರಾ ಮುಂದೆ ಕೂರಿಸ್ಕೊಂಡು ಅವ್ರು ಇಷ್ಟ ಬಂದಾಗೆ ಯಾರೋ ನಿಮ್ಮನ್ನ ಬಲವಂತವಾಗಿ ಆಪರೇಟ್ ಮಾಡ್ತಾ ಇದ್ದಾರೆ ಅಂತ. ನಿಮ್ಮ ಮನೇನ ಯಾರೋ ಇಬ್ರು ಅಪರಿಚಿತರು ಮಾನಿಟರ್ ಮಾಡಿದ್ದಾರೆ ಅಂತಲೂ ಗೊತ್ತಾಯ್ತು. ಕ್ಯಾಮ್ರಾ ಕಣ್ಣು ತಪ್ಪಿಸಿ ನಿಮ್ಮನ್ನೇನು ಕೇಳೋ ಹಾಗಿರಲಿಲ್ಲ. ಹಾಗೇನೆ ಆ ಗುಂಡಾಗಳ ಮೇಲೆ ಸುಮ್ಮನೆ ಅಟ್ಯಾಕ್ ಮಾಡಿ ರಿಸ್ಕನ್ನ ಮೈ ಮೇಲೆ ಹೇಳ್ಕೊಳ್ಳೋ ಹಾಗೂ ಇರಲಿಲ್ಲ. ಇದನ್ನೆಲ್ಲ ಯಾರು ಮಾಡಿದ್ರು? ನಿಮ್ಮ ಫ್ಯಾಮಿಲಿಗೆ, ಶ್ರಾವಣಿಗೆ ಯಾರು ಶತ್ರುಗಳಿದ್ದಾರೆ ಅಂತ ಯೋಚನೆ ಮಾಡಿದಾಗ ಕವಿತಾ ಅಂದ್ಕೊಂಡೆ. ಆದರೆ ಕವಿತಾಗೂ ಈ ಪ್ರಕರಣಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಗೊತ್ತಾಯ್ತು. ಆಗ ನಂಗೆ ಅಜ್ಜಿ ಮೇಲೆ ಅನುಮಾನ ಬಂತು. ಒಂದು ಸಣ್ಣ ಬುದ್ಧಿವಂತಿಕೆ ತೋರಿಸ್ದೆ, ಅಜ್ಜಿ ಸಿಕ್ಕಾಕೊಂಡ್ಬಿಟ್ರು. ಅಜ್ಜಿಗೆ ನಮ್ಮಪ್ಪ ಸಾಥ್ ಕೊಟ್ಟಿರ್ತಾರೆ ಅಂದ್ಕೊಂಡಿದ್ದೆ. ಆದರೆ ಆಶ್ಚರ್ಯ ಅನ್ನೋ ಥರ ಅಜ್ಜಿಗೆ ನಮ್ಮ ಭಾವ ಹೆಲ್ಪ್ ಮಾಡಿದ್ದೆ. ದೇವ್ರ ದಯ, ಎಲ್ಲ ಸುಖಾಂತವಾಗಾಯ್ತಲ್ಲ, ಅಷ್ಟೇ ಸಂತೋಷ. ಶ್ರಾವಣಿ ಬಗ್ಗೆ ಆಗಲಿ, ಅವಳು ಕಿಡ್ನ್ಯಾಪ್ ಆಗಿದ್ದಾಳೆ ಅನ್ನೋದ್ರ ಬಗ್ಗೆ ಆಗಲಿ ನಾನು ನಿನಗೇನು ಹೇಳಿರಲಿಲ್ಲ. ನಾನು ನಿನಗೆ ಮುಖಕ್ಕೆ ಹೊಡೆದಂಗೆ ಮಾತಾಡಿದ್ದೆ. ಆದರೂ ನೀನು ಬೇಜಾರು ಮಾಡ್ಕೊಳ್ದೆ ಶ್ರಾವಣಿನ ಹುಡುಕೊಂಡು ಕರ್ಕೊಂಡು ಬಂದಿದ್ದೀಯ. ನೀನು ಇಲ್ಲದೆ ಹೋಗಿದ್ರೆ ನಾವು ಶ್ರಾವಣಿನ ನೋಡೋಕ್ಕಾಗ್ತಾ ಇರಲಿಲ್ವೋ ಏನೋ. ನಿನ್ನ ಈ ಉಪಕಾರನ ನನ್ನ ಜೀವ ಇರೋವರೆಗೂ ಮರೆಯೋದಿಲ್ಲಪ್ಪ. ಇದನ್ನ ಉಪಕಾರ ಅಂತ ಯಾಕೆ ಹೇಳ್ತಿರತ್ತೆ? ಶ್ರಾವಣಿ ನಿಮಗೆಷ್ಟು ಮುಖ್ಯನೋ ನನಗೂ ಅಷ್ಟೇ ಮುಖ್ಯ. ನಿಮಗೆ ಫೇವರ್ ಮಾಡಿದ್ದೀನಿ ಅಂತ ಯಾಕೆ ಅಂದ್ಕೊಳ್ತೀರ? ನನಗೆ ನಾನೇ ಫೇವರ್ ಮಾಡ್ಕೊಂಡಿದ್ದೀನಿ. ಕಿಡ್ನಾಪ್ ಆಗಿರೋ ಹೆಂಡ್ತಿನ ಕಾಪಾಡ್ಕೊಳ್ಳಿಲ್ಲ ಅಂದರೆ ಅವನೆಂಥ ಗಂಡ ಹೇಳಿ. ಶ್ರಾವಣಿ ಬಾವಿ ಗಂಡ ಆಗಿ ಅವಳನ್ನ ಹುಡುಕಿ ಕರ್ಕೊಂಬರೋ ಜವಾಬ್ದಾರಿ ನಂದಾಗಿತ್ತು. ಕರ್ಕೊಂಬಂದಿದ್ದೀನಿ. ಶ್ರಾವಣಿ, ನೀನು ರಿಲ್ಯಾಕ್ಸ್ ಆಗು. ನಾನು ಅರ್ಜೆಂಟಾಗಿ ಹೋಗಿ ಒಬ್ರು ಭೂತ ಬಿಡಿಸ್ಬೇಕು. ನಾನು ಬರ್ತೀನಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ಅಮ್ಮ, ಆಗ್ಲಿಂದ ನಾನು ನಿನ್ನೆ ಕೇಳ್ತಿರೋದು, ಒಳ್ಳೆ ದೆವ್ವ ಮೆಟ್ಕೊಂಡು ಹೋಗ್ತಾರ ಕೂತಿದ್ಯಲ್ಲಮ್ಮ, ಏನಾಯ್ತಮ್ಮ? ಏನಾಯ್ತು ಅಂತ ಹೇಳಮ್ಮ. ಅಯ್ಯ ಹೇಳಮ್ಮ. ಯಾವ ಜಯದೇವ, ಏನಾಯ್ತು ಅಂತ ನೀನಾದ್ರೂ ಹೇಳಯ್ಯ. ನನ್ನ ಕುಲಪುತ್ರ ಹೊರಗಡೆಯಿಂದ ಬಂದ, ಶ್ರಾವಣಿ ಕೋಪ ಬಿಟ್ಟು ರಾಜಿ ಆಗಿದ್ದಾಳೆ, ದೇವಸ್ಥಾನಕ್ಕೆ ಬರೋದಕ್ಕೂ ಒಪ್ಕೊಂಡಿದ್ದಾಳೆ ಅಂತ ಹೇಳ್ದ. ನೀನ್ ನೋಡಿದ್ರೆ ಮೆಣಸಿನ್ಕಾಯಿ ಕಚ್ಚಿದವ್ರ ತರ ಕುಣ್ಕೊಂಡು ಮನೆಯಿಂದ ಹೊರಗಡೆ ಹೋದೆ. ನಿನ್ನ ನೋಡ್ತಾ ನನ್ನ ಮಗನೂ ಹಿಂಬಾಲಿಸ್ಕೊಂಡು ಬಂದ. ಅದಕ್ಕೂ ಮುಂಚೆ ಈ ಮನೆಯಲ್ಲಿ ಯಾರ ಮೊಬೈಲಲ್ಲೂ ಸಿಮ್ ಕಾರ್ಡ್ಗಳಿಲ್ಲ, ಯಾರೋ ಅದನ್ನು ತೆಗೆದಿಟ್ಕೊಂಡಿದ್ದಾರೆ. ಏನಾಗ್ತಿದೆ ಈ ಮನೆಯಲ್ಲಿ, ಏನಾಗ್ತಿದೆ ಅಂತ ಯಾರಾದ್ರೂ ಹೇಳಬಾರ್ದ? ಯಾಕಮ್ಮ ಸುಮ್ಮನೆ ಇದೆಯಾ? ಮಾತಾಡಮ್ಮ, ಮಾತಾಡಮ್ಮ. ನಾನು ಹೇಳ್ತೀನಿ.